हेलो फ्रेंड्स एल्रिगू नमस्कार वेलकम बैक टू नम्म रेसिपीस ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತ ಒಂದು ಸ್ವೀಟ್ ರೆಸಿಪಿನ ನೋಡೋಣ ಎಲ್ಲರಿಗೂ ಇಷ್ಟ ಆಗುವಂತ ಈ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಪಾಯಸಕ್ಕೆ ಅಕ್ಕಿ ಮತ್ತೆ ಗಸಗಸೆನ ಹುರ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಒಗ್ಗರಣೆ ಸೌಟಿಗೆ ಒಂದು 2 ಚಮಚದಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಅಕ್ಕಿನ ಹುರಿಯುವಾಗ ಫ್ಲೇಮ್ ಮೀಡಿಯಂ ಅಲ್ಲಿ ಇರಬೇಕು ಅಥವಾ ಲೋ ನಲ್ಲಿ ಇಟ್ರೂ ಪರವಾಗಿಲ್ಲ ಇದೇ ತರ ಕೈ ಆಡಿಸ್ಕೊಳ್ತಾ ಹುರ್ಕೊಳ್ಳೋಣ ಅಕ್ಕಿ ಒತ್ತಬಾರದು ಈಗ ನೋಡ್ತಿರಬಹುದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ ಇದರೊಟ್ಟಿಗೆನೇ ಒಂದು 3 ಚಮಚದಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ ಗಸಗಸೆ ಹುರಿಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಒಂದು 10 ಸೆಕೆಂಡ್ ಅನ್ನೋ ಅಷ್ಟೊತ್ತಿಗೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಬಿಸಿ ಸಾಕಾಗುತ್ತೆ ಹಾಗಾಗಿ ಅಕ್ಕಿ ಒಟ್ಟಿಗೆನೇ ಸೇರಿಸ್ಕೊಳ್ತಾ ಇದ್ದೀನಿ ಈ ಎರಡು ಹುರ್ಕೊಂಡಿರೋ ಮಿಶ್ರಣನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಅದೇ ಪ್ಯಾನ್ಗೆ ಒಂದು 10 ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಸ್ವಲ್ಪ ಬಿಸಿ ಆದ ನಂತರ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹುರಿಲೇಬೇಕಂತ ಏನಿಲ್ಲ ಹಾಗೆ ಕೂಡ ಸೇರಿಸ್ಕೋಬಹುದು ಅಥವಾ ನೆನೆಸಿಟ್ಟು ಕೂಡ ಸೇರಿಸ್ಕೋಬಹುದು ಇದನ್ನು ಕೂಡ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ರುಬ್ಲಿಕ್ಕೆ ಒಂದು 3 ಚಮಚದಷ್ಟು ಒಣ ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೇ ಒಂದು 2 ಚಮಚದಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು 4 ಏಲಕ್ಕಿನ ಸಿಪ್ಪೆ ಸುಲಿದು ಸೇರಿಸ್ಕೊಂಡು ರುಬ್ಲಿಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಿಶ್ರಣ ತುಂಬ ನೈಸ್ ಆಗಿ ರುಬ್ಬಬೇಕಾಗತ್ತೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ವಾ ಈ ಲೋಟದಲ್ಲಿ 1 ಲೋಟದಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಬೆಲ್ಲದಲ್ಲಿ ತುಂಬ ಕಸ ಕಡ್ಡಿ ಅಂಶ ಇರುತ್ತೆ ಹಾಗಾಗಿ ಶೋಧಿಸ್ಕೊಂಡು ಬಳಸೋದು ಉತ್ತಮ ಹಾಗೆ ಇನ್ನೊಂದು ಬಾಣಲೆನಲ್ಲಿ ಒಂದು 2 ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕರಗಿದ ನಂತರ ಇದರೊಟ್ಟಿಗೆ ನಿಮಗೆ ಇಷ್ಟ ಇರೋ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಸ್ವಲ್ಪ ಫ್ರೈ ಆದ ನಂತರ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದೇ ಬಾಣಲಿನಲ್ಲಿ ಪಾಯಸ ಮಾಡ್ಕೊಳ್ಳೋದು ಹಾಗಾಗಿ ನಾವು ರುಬ್ಬಿರೋ ಮಿಶ್ರಣನ ಇದರೊಳಗೆ ಸೇರಿಸ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಈ ಮಿಶ್ರಣ ಈ ಥರ ತುಂಬ ನೈಸ್ ಆಗಿರಬೇಕು ಈಗ ಬಾಣಲಿನಲ್ಲಿ ಸ್ವಲ್ಪ ತುಪ್ಪ ಇದೆ ಅದರೊಟ್ಟಿಗೆನೇ ನಾನು ಈ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಬಾಣಲಿನಲ್ಲಿ ಸ್ವಲ್ಪ ತುಪ್ಪ ಹಾಕಿಲ್ಲ ಅಂದರೆ ಈ ಮಿಶ್ರಣ ಹಾಕಿದ ಮೇಲೆ ಒತ್ತಿಬಿಡುತ್ತೆ ಹಾಗಾಗಿ ತಳಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಂತರ ರುಬ್ಬಿರೋ ಮಿಶ್ರಣನ ಸೇರಿಸ್ಕೊಂಡು ಹಾಗೆ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ ಮತ್ತೊಂದು ಲೋಟ ನೀರನ್ನ ಸೇರಿಸ್ಕೊಂಡು ಈ ಥರ ಕೈ ಬಿಡಲಾರ್ದೆ ತಿರುಗಿಸ್ತಾ ಇರಬೇಕು ಇಲ್ಲ ಅಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗೋವರೆಗೂ ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಇವಾಗ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನು ಕರಗಿಸಿಟ್ಕೊಂಡಿರೋಂಥ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ ಈ ಪಾಯಸ ಸ್ವಲ್ಪ ತೆಳ್ಳಗಿರಬೇಕು ಹಾಗೆಯೇ ನಾನಿಲ್ಲಿ ಮಾಡ್ತಿರೋ ಪಾಯಸ 4 ಜನಕ್ಕಾಗುವಷ್ಟು ಹಾಗಾಗಿ ಇಷ್ಟು ಬೆಲ್ಲ ಬೇಕಾಗತ್ತೆ ಹಾಗೆ ಇದರೊಟ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮತ್ತೆ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈ ಟೈಮಲ್ಲಿ ಹಾಲು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಸುಮಾರು 1 ರಿಂದ 1.5 ಗ್ಲಾಸಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ ಮೊದಲೇ ಹಾಲು ಸೇರಿಸ್ಕೊಂಡ್ರೆ ಕೆಲವೊಂದು ಬೆಲ್ಲಕ್ಕೆ ಹಾಲು ಹೊಡೆದು ಬಿಡುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಕುದ್ದಾದ ನಂತರ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡೋದು ಬೇಡ ಹಾಗೇನಾದರೂ ಕ್ಲೋಸ್ ಮಾಡಿಬಿಟ್ರೆ ಪಾಯಸ ಹುಕ್ಕೋಗ್ಬಿಡುತ್ತೆ ಹಾಗೆ ಫ್ಲೇಮ್ ಕೂಡ ಮೀಡಿಯಮಲ್ಲೇ ಇಟ್ಟಿರಬೇಕಾಗತ್ತೆ ಹಾಲು ಹಾಕೋದ್ರಿಂದ ಪಾಯಸದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೆಲ್ಲದ ಫ್ಲೇವರ್ ಕೂಡ ಡಾಮಿನೇಟ್ ಆಗಲ್ಲ ಇಷ್ಟೇ ಹಾಲು ಹಾಕಿ ಒಂದು 3-4 ನಿಮಿಷ ಬಿಸಿ ಆದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದಂತಹ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಿಸಿ ಬಿಸಿ ಆಗಿರುವಾಗಲೇ ಸರ್ವ್ ಮಾಡಬೇಕಾಗತ್ತೆ ಈ ಗಸಗಸೆ ಪಾಯಸನ ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ತುಂಬಾ ನಿದ್ದೆ ಬರುತ್ತೆ ಹಾಗಾಗಿ ಆದಷ್ಟು ಮಲಗೋ ಟೈಮಲ್ಲಿ ಕುಡಿದು ಮಲ್ಕೊಳ್ಳಿ ಒಳ್ಳೆ ನಿದ್ದೆ ಬರುತ್ತೆ ಈ ರುಚಿಯಾಗಿರೋ ಪಾಯಸನ ನಿಮ್ಮನೆಲ್ಲೂ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ